ಆಫೀಸಲ್ಲೇ ಆರಂಭ ಮಾಡ್ತಾರೆ. ಈ ಫುಲ್ ಆರಂಭ ಮಾಡಿದ್ಮೇಲೆ ನಮ್ಮ ಮುರಳಿ ಅನ್ನೋನು ಅಲ್ಲಿ ಕೆಳಗಡೆ ಇರ್ತಾನೆ, ಹಣ ಫುಲ್ ಹಿಂಗೆ ಮಾಡ್ತಿದ್ದಾರೆ ಬರ್ತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. 2,500 ಜನ ಅದೇ ವೇಳೆಯಲ್ಲಿ ಬರೋಕ್ಕೆ ರೆಡಿ ಆಗವ್ರೆ. ಯಾವಾಗ ಪರ್ಮಿಷನ್ ಆಯಿತು, ಹೆಂಗೆ ಪರ್ಮಿಷನ್ ಆಯಿತು? ಹೋದ ವರ್ಷ ಯಾವತ್ತೂ ಇಲ್ಲ, ಈ ವರ್ಷ ಪ್ರೀ ಪ್ಲ್ಯಾಂಡು. ಯಾವಾಗ ಇದು ಪ್ಲ್ಯಾಂಡ್ ಆಗಿ ಹಿಂಗೆ ಆಗ್ತಿದೆ ಅಂತ ಗೊತ್ತಾಯ್ತು, ಇಮಿಡಿಯೇಟ್ ನಾವೇನು ಮಾಡ್ಬೋದು, ರಸ್ತೆ ಬ್ಲಾಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಫುಲ್ ಬರ್ತಾರೆ. ಅವನಿಗೆ ಫುಲ್ ಹೊಡೆದಿದ್ದಾರೆ, ಆಂಬುಲೆನ್ಸ್ ಅವ್ನು ಬಿದ್ದಿದ್ದಾನೆ ಕೆಳಗಡೆ, ರಕ್ತ ಸೋರ್ತಿದೆ ಅವನಿಗೆ. ಎಲ್ಲಿ ನಿಮ್ಮ ಪುನೀತ್ಕೆರೆಯಲ್ಲಿ ಕರಿ ಅಂತ ಹೇಳ್ಬಿಟ್ಟು ಫುಲ್ ಹೊಡೆದಿದ್ದಾರೆ. ಅವನನ್ನು ರೋಡಲ್ಲಿ ಕೂರಿಸ್ಕೊಂಡು ನಾವು ಅಲ್ಲೇ ಕೂತ್ಕೊಂಡ್ವಿ ಆಂಬುಲೆನ್ಸ್ ಕರೆಸಿ ಅಂತ. ಪಬ್ಲಿಕ್ ಗ್ಯಾದರ್ ಆಗಿರೋದ್ರಿಂದ ಮಾತ್ರ 2,500 ಜನ ಬರೋಕ್ಕಾಗಲಿಲ್ಲ ನೋಡಿ. ಈಗ ಅವ್ರು ಯಾರು ಮಾಡಿದ್ರು ಅಂತ ಗೊತ್ತಾಯ್ತಾ? ಒಂದು ಪ್ರಶ್ನೆ, ಆ ರೋಡ್ನಲ್ಲಿ ಪುನೀತ್ಕೆರೆಯಲ್ಲಿ ಆಫೀಸ್ ಇದೆ ಅಂತ ಗೊತ್ತು, ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಸಾವಿರಾರು ಜನಸಂಖ್ಯೆಯಲ್ಲಿ ಅಲ್ಲಿ ಬರ್ತಾರೆ ಅಂದರೆ ಪರ್ಮಿಷನ್ ಕೊಟ್ಟರು ಯಾರು ಸರ್? ಈಗ ನಾನು ದಾರಿಲಿ ಬರ್ತೀನಿ, ರೋಡ್ನ ಬ್ಲಾಕ್ ಮಾಡಿಕೊಂಡು ಯಾರು ಹೇಳಿದ್ರು ಒಂದ್ ಮೇಲೆ ಬಂದು ಹಬ್ಬ ಮಾಡ್ತಾರೆ ಸರ್, ರೋಡಲ್ಲಿ ಬ್ಲಾಕ್ ಮಾಡಿ ಸಾರ್ವಜನಿಕ ತೊಂದರೆ ಕೊಟ್ಟು ಸರ್. ನಾವು ಗಣೇಶ ಹಬ್ಬ ಮಾಡ್ತೀವಿ, ಕನ್ನಡೋತ್ಸವ ಮಾಡ್ತೀವಿ, ಇದೇ ರೀತಿ ಮಾಡ್ತೀವಿ ಸರ್. ಜನರು ಸಾರ್ವಜನಿಕ ತೊಂದರೆ ಕೊಟ್ಟರು ಮಾಡ್ತೀವಿ ಇಲ್ಲ. ಇಡೀ ರ್ಯಾಲಿ ಒಳಗಡೆ ಸರ್ ಯಾರೋ ಕೆಳಗಡೆ ಬಂದು ಹಿಂಗೆ ಮಾಡ್ತಿದ್ದಾರೆ, ಬೇಗ ಬನ್ನಿ ಅಂತ. ಇಲ್ಲ, ನಾವು ಮೇಲೆ ಇದ್ದಿದ್ರೆ ಕೆಳಗೆ ಯಾಕೆ ಬಂದ್ರಿ ಅನ್ನೋ ಪ್ರಶ್ನೆ ಬರ್ಬೋದು. ನಾವು ಮೇಲೆ ಇದ್ದಿದ್ರೆ 2,500 ಜನ ಮೇಲೆ ಬಂದಿದ್ರು, ಇವ್ರು ಬಂದು ನಮ್ಮನ್ನ ಹೆಂಗೆ ಕಿತ್ಕೊಳ್ಳೋರು? ನಮ್ದಿರೋದು ಸಂಧಿ ಒಳಗಡೆ. ನಾವು ಸರ್ ಜೀವನ ಹೋಗಿದ್ರೆ ಏನ್ ಮಾಡ್ಬೇಕು? ಈಗ ನಾನು ಆಸ್ಪತ್ರೆ ಕರ್ಕೊಂಡು ನಡೀರಿ, ನಮ್ಮ ಹುಡುಗನ ಹತ್ರ ಹೋಗ್ಬೇಕು ಅಂದ್ರೆ ಅವನ ಹತ್ರ ರಾಂಗ್ ಸ್ಟೇಟ್ಮೆಂಟ್ ತಗೊಳಕ್ಕೋಸ್ಕರ ಈಗ ನಮ್ಮನ್ನ ಅಲ್ಲಿಗೆ ಹೋಗಕ್ ಬಿಡ್ತಿಲ್ಲ. ಅವ್ನ ಆಸ್ಪತ್ರೆಗೆ ಹೋಗೋದಕ್ಕೆ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದ್ರೆ ಕರ್ಕೊಂಡು ಹೋಗ್ತಿಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಂದು ಸಬ್ಮಿಷನ್ ಸರ್, ನಮ್ದೇನು ಸರ್ ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಆಗಲಿ ಎಂಬ ಉದ್ದೇಶ ಸರ್. ಇವ್ರನ್ನ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಂದು. ಎರಡನೇದು ಅವ್ರು ಯಾರು ಮಾಡಿದಾನೆ ಅಂತಕ್ಕಂಥದ್ದನ್ನ ಇಮಿಡಿಯೇಟ್ ಆಗಿ ಅವನನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ? ಒಬ್ಬರಿಬ್ರಲ್ಲ, ಅಷ್ಟು ಜನರು ಯಾರ್ಯಾರು ಇದ್ರೊಳಗೆ ಬಂದು ಒಂದು ಯಾರ್ಯಾರು ಅದರೊಳಗೆ ಪ್ರಯತ್ನಗಳನ್ನ ಮಾಡಿ ವಿನಾಕಾರಣ ಯಾರೋ ಸುಮ್ಮನೆ ಕೂತಿದ್ದವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರಿಗೆ ಕಾನೂನು ರೀತಿ ಕ್ರಮ ಆಗಲೇಬೇಕು. ಅದ್ರ ಜೊತೆಗೆ ಫಸ್ಟ್ ಅವ್ರನ್ನ ಯಾವ್ಯಾವನಿದ್ದಾನೆ, ಇದಕ್ಕೆ ಯಾಕೆ ಪ್ರವೋಕ್ ಮಾಡಿದ್ರು, ಅವ್ರು ಯಾರ್ಯಾರದ್ದಿದೆ. ಯಾಕೆಂತ ಹೇಳಿದ್ರೆ ನಾಳೆಯಿಂದ ಇದೇ ಥರ ಆಗ್ತಾ ಹೋಗ್ಬಿಟ್ರೆ ಈದ್ ಮಿಲಾದ್ ಅಂದ್ರೆ ಏನು, ಎಲ್ಲ ಒಂದಾಗಿರ್ಬೇಕು ಒಂದು ಹೇಳ್ಕೊಂಡು ಆ ಹಬ್ಬಕ್ಕೆ ಅರ್ಥ ಬಂದು ಏನು ಬಂತು? ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಇವ್ರೇನಾದ್ರು ಹೋಗಿ ಅಲ್ಲಿ ಯಾರು ಗಲಾಟೆ ಮಾಡಿದ್ದು ಇನ್ನೇನಾದ್ರು ಮಾಡಿದ್ರೆ ಓಕೆ, ಇಲ್ಲ ಇವ್ರೇನಾದ್ರು ಅಡ್ಡಿಪಡಿಸಿದ್ರೆ ಗೊತ್ತು. ಅವ್ರಿಗೂ ABCD ಏನೂ ಗೊತ್ತೇ ಇಲ್ಲ, ಅಲ್ಲಿ ಮೆರವಣಿಗೆ ಆಗೋದು ಗೊತ್ತಿಲ್ಲ, ಮತ್ತೊಂದಿಲ್ಲ, ಏನೂ ಮಾಹಿತಿ ಇಲ್ಲ. ಅಂಥ ಟೈಮಲ್ಲಿ ಆ ಹುಡುಗನ ಪರಿಸ್ಥಿತಿ ಏನಿದೆ ಈಗ ಅದನ್ನು ಹೋಗಿ ನೋಡಲಿ, ಅವ್ರು ಖುದ್ದಾರೆ ನೋಡಿ ಗಮನಿಸಿ ಅದಕ್ಕೆ ಏನು ಮಾಡಬೇಕು, ಅವನ ಪರಿಸ್ಥಿತಿಗಳು ಏನಿದೆ ಗೊತ್ತಿದೆ. ಆಮೇಲೆ ವಿನಾಕಾರಣ ಅವನು ಒಪ್ಪಿಗೆ ಇಲ್ಲದೆ ಸುಮ್ಮನೆ ಯಾವುದೇ ಸ್ಟೇಟ್ಮೆಂಟ್ಗಳು ಆಗೋದು ಬೇಡ ಅಲ್ಲಪ್ಪ. ಅದ್ರ ಬಗ್ಗೆ ಅದಕ್ಕೆ ಕೇಳ್ತಾ ಇರೋದು, ಅದಕ್ಕೋಸ್ಕರ ಆಯಿತು. ಅದ್ರ ಬಗ್ಗೆ ಅವನ ಹತ್ರ ಪೂರ್ತಿಯಾದಂತಹ ಸ್ಟೇಟ್ಮೆಂಟು, ಅವನ ಆರೋಗ್ಯ ಸುಧಾರಿಸಿದ ಮೇಲೆ ಅವನ ಕೈಲಿ ಏನೂ ಇಲ್ಲ, ಒತ್ತಡದಲ್ಲಿ ಸ್ಟೇಟ್ಮೆಂಟ್ ತಗೊಳ್ಳೋಂಗಿಲ್ಲ. ಅವನ ಆರೋಗ್ಯ ಸುಧಾರಿಸಿ ಅವನ ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿಗೆ ಬಂದಾಗ ಅವನ ಹತ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಕಲ್ಪ್ರಿಟ್ಸ್ ಯಾರಿದ್ದಾರೆ ಅವ್ರ ಮೇಲೆ ಯಾವುದೇ ಮುಲಾಜಿಲ್ದಲೆ ಯಾವುದೇ ಒತ್ತಡಕ್ಕೂ ಒಳಗಾಗದಲೆ ಕ್ರಮ ತಗೊಳ್ಳಿ. ಈಗ ಅವ್ರು ಯಾರು ಹೋಗಬೇಕು ಅಂತಾರೆ ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಒಂಚೂರು ವ್ಯವಸ್ಥೆ ಮಾಡಿ ಸರ್. ಈಗ ಏನಾಯ್ತು ಸರ್, ಸ್ವಲ್ಪ ಟ್ರೀಟ್ಮೆಂಟ್ ಆಗಲಿ ಮುಂಚೆ ನಾವು ಸರ್ ಪುನೀತ್ ಅವರು ಅವಾಗೆ ಟ್ರೀಟ್ಮೆಂಟ್ ಆಗ್ತದೆ ಸರ್. ಅಲ್ಲೇ ಬ್ಲಡ್ ಹೋಯ್ತು, ಬ್ಲಡ್ ಮಾಡಬಾರ್ದು ಎಂಬ ಉದ್ದೇಶ. ಒಪ್ಪಲ್ಲ ನಾನು. ನಮ್ಮ ಉದ್ದೇಶ ಏನು ಗೊತ್ತಾ, ನಾಶ ಪಡಿಸ್ಬೇಕು ಅಂದ್ಬಿಟ್ಟು ಗೌರಿಪಡೆ ನೋಡಿ ಸರ್, ಗೊತ್ತಾಗುತ್ತೆ. ಗೌರಿಪಡೆ ನೋಡ್ಕೊಂಡಿದ್ದೀವಿ. ಈಗ ನಾವು ಒಳಗಡೆ ಏನು ಬೇಡ ಅಲ್ಲಪ್ಪ. ನಾನು ಸ್ಟೇಷನ್ಗೆ ಬಂದು ಬಹಳ ವರ್ಷ ಆಗಿತ್ತು. ಚೆನ್ನಾಗಿದ್ದೀರಿ? ಅಲ್ಲ ಏನಾಯ್ತು?